ಲಾಜರನನ್ನು ಸಮಾಧಿಯಲ್ಲಿಟ್ಟ 4ನೇ ದಿನವಾದ ಮೇಲೆ ಯೇಸುಕ್ರಿಸ್ತನು ಆ ಮನೆಗೆ ಬಂದನು. ಪ್ರಿಯರೇ, ಯೇಸುಕ್ರಿಸ್ತನನ್ನು ಆ ಮನೆಯವರು ನಿರೀಕ್ಷಿಸಿದ ದಿನವೊಂದಿತ್ತು. ಆದರೆ ಆ ಮನೆಯವರು ನಿರೀಕ್ಷಿಸಿದ ದಿನದಲ್ಲಿ ಯೇಸುಕ್ರಿಸ್ತನು ಆ ಮನೆಗೆ ಬಂದಿರಲಿಲ್ಲ. ಆದರೆ ಲಾಜರನನ್ನು ಸಮಾಧಿಯಲ್ಲಿಟ್ಟು 4ನೇ ದಿನವಾಗುವಾಗ ಯೇಸುಕ್ರಿಸ್ತನು ಆ ಮನೆಗೆ ಬಂದಾಗ ಆ ಮನೆಯವರಿಗೆ ತನ್ನ ಸಹೋದರನಾದ ಲಾಜರನು ಜೀವಿಸ್ತಾನೆಂಬ ನಿರೀಕ್ಷೆಯೇ ಇರಲಿಲ್ಲ. ಒಂದನೇದಾಗಿ, ಮನೆಯವರು ನಿರೀಕ್ಷಿಸಿದಂಥ ಸಮಯದಲ್ಲಿ ಯೇಸುಕ್ರಿಸ್ತನು ಬರಲಿಲ್ಲ. ಎರಡನೇದಾಗಿ, ಯೇಸುಕ್ರಿಸ್ತನ ಮನೆಗೆ ಬಂದಾಗ ಆ ಮನೆಯವರು ಯಾವುದೇ ನಿರೀಕ್ಷೆ ಇಲ್ಲದವರಾಗಿದ್ದರು. ಆದರೆ ಮಾರ್ತಳು ಯೇಸುವಿಗೆ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ನಾನು ನಿರೀಕ್ಷಿಸಿದ ದಿನದಲ್ಲಿ ನೀನು ನನ್ನ ಮನೆಯಲ್ಲಿ ಇರುತ್ತಿದ್ದರೆ ನನ್ನ ಮನೆಯಲ್ಲಿ ಒಂದು ಅದ್ಭುತವನ್ನು ನಾನು ಕಾಣಬಹುದಿತ್ತು. ಆದರೆ ಇವತ್ತು ನೀನು ನಮ್ಮ ಮನೆಯಲ್ಲಿದ್ದಿ, ಪರವಾಗಿಲ್ಲ. ನೀನೇ ಕಲಿಸಿಕೊಟ್ಟಿದ್ದ ವಾಕ್ಯವಿದೆಯಲ್ಲ, ನಿನ್ನಲ್ಲಿ ನಂಬುವವರು ಪುನರುತ್ಥಾನಗೊಳ್ಳುವರು ಎಂದು. ಆ ದಿನದಲ್ಲಿ ತನ್ನ ಸಹೋದರನು ಗೆದ್ದು ಬರುವೆನೆಂದು ನಾನು ಬಲ್ಲೆನು ಅಂದಳು. ಆದರೆ ಯೇಸು ಮರಿಯಳೊಂದಿಗೆ, ಲಾಜರನನ್ನು ಎಲ್ಲಿ ಇಟ್ಟಿದ್ದೀರಿ? ಮರಿಯಳೇ, ನಿನ್ನೆವರೆಗೆ ಮಾತ್ರವಲ್ಲ ನನ್ನಿಂದ ಅದ್ಭುತಗಳನ್ನು ಕಾಣಲು ಸಾಧ್ಯ, ಈ ದಿನ ಕೂಡ ನನ್ನಿಂದ ಅದ್ಭುತವನ್ನು ಕಾಣುವಿ. ಚರಿತ್ರೆಯಲ್ಲಿ ಮೊದಲನೇದಾಗಿ 4 ದಿವಸದ ನಂತರ ಸಮಾಧಿಯಲ್ಲಿದ್ದವನನ್ನು ಎದ್ದು ನಡೆದನ್ನು ನಾವು ಕಾಣುತ್ತೇವೆ. ಪ್ರಿಯರು, ಈ ಅದ್ಭುತವನ್ನು ಮರಿಯಳಾಗಲಿ ಮಾರ್ತಳಾಗಲಿ ಊರಿನವರು ನಿರೀಕ್ಷಿಸಿದರೋ ಇಲ್ಲ. ಆದರೆ 4ನೇ ದಿನದಲ್ಲಿ ಲಾಜರನು ಹೊರಕ್ಕೆ ಬಂದನು. ಸಮಾಧಿಯಲ್ಲಿ ಮುಚ್ಚಲ್ಪಟ್ಟವನು. ರೋಮನ್ ಸರ್ಕಾರದ ಮುದ್ರೆಯನ್ನು ಸಮಾಧಿಯಲ್ಲಿ ಹಾಕಿ ಕಾವಲುಗಾರರನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಯೇಸುಕ್ರಿಸ್ತನ ಶಿಷ್ಯರೇ ನಿರೀಕ್ಷಿಸಿರಲಿಲ್ಲ. ಇಷ್ಟೆಲ್ಲ ಯೇಸುಕ್ರಿಸ್ತನ ಪ್ರಸಂಗ ಕೇಳಿದವರು, ಯೇಸುಕ್ರಿಸ್ತನ ಅದ್ಭುತಗಳನ್ನು ಕಣ್ಣಾರೆ ನೋಡಿದವರು, ಅನುಭವಿಸಿದವರು ಶಿಷ್ಯರೇ ಯೇಸುಕ್ರಿಸ್ತನ ಪುನರುತ್ಥಾನ ಹೊಂದುತ್ತಾನೆಂದು ನಿರೀಕ್ಷಿಸಿರಲಿಲ್ಲ. ಪ್ರಿಯರೇ, ನಾವು ನಿರೀಕ್ಷಿಸಿದಂತಹ ಕಾರ್ಯವನ್ನು, ನಾವು ನೆನೆಸಿದಂತಹ ಕಾರ್ಯವನ್ನು ನಮ್ಮ ದೇವರಿಗೆ ನಮಗೋಸ್ಕರ ಮಾಡಲು ಸಾಧ್ಯವಿದೆ.